ಸಿಗ್ಮಾ ಆಸ್ಪತ್ರೆಯಲ್ಲಿ ಎಂಡೋಸ್ಕೋಪಿ ಶಿಬಿರ ಮತ್ತು ವೈದ್ಯರುಗಳಿಗೆ ಎಂಡೋಸ್ಕೋಪಿ ಕಾರ್ಯಾಗಾರ. ಸಿಗ್ಮಾ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ 2 ದಿನಗಳ ಎಂಡೋಸ್ಕೋಪಿ ಶಿಬಿರ ಮತ್ತು ಎಂಡೋಸ್ಕೋಪಿ ಕಾರ್ಯಾಗಾರದಲ್ಲಿ ಸಿಗ್ಮಾ ಆಸ್ಪತ್ರೆಯ ನಿರ್ದೇಶಕರು ಮತ್ತು ಲ್ಯಾಪ್ರೋಸ್ಕೋಪಿ ಹಾಗೂ ಎಂಡೋಸ್ಕೋಪಿ ಹಿರಿಯ ತಜ್ಞರಾದ ಡಾಕ್ಟರ್ ಜಿ ಸಿದ್ದೇಶ್ ರವರ ನೇತೃತ್ವದಲ್ಲಿ ಮತ್ತು ಅಖಿಲ ಭಾರತ ಶಸ್ತ್ರಚಿಕಿತ್ಸಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರೊಬಲ್ ನಿಯೋಗಿ ರವರ ವರ್ಚುವಲ್ ಉದ್ಘಾಟನೆಯೊಂದಿಗೆ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ನಿರ್ದೇಶಕರಾದ ಮತ್ತು ಪ್ರಸೂತಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಂಜಲಿ ಸಿದ್ದೇಶ್, ಸಿಗ್ಮಾ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮಂಜುನಾಥ್ ಮತ್ತು ಎಂಡೋಸ್ಕೋಪಿ ಕಾರ್ಯಾಗಾರದ ವೈದ್ಯರುಗಳು ಹಾಜರಿದ್ದರು. ಡಾಕ್ಟರ್ ಜಿ ಸಿದ್ದೇಶ್ ಅವರು ಮಾತನಾಡಿ, ವಿವಿಧ ಭಾಗಗಳಿಂದ ಕಾರ್ಯಾಗಾರಕ್ಕೆ ಹಾಜರಾಗಿದ್ದ ವೈದ್ಯರುಗಳಿಗೆ ಕಾರ್ಯಾಗಾರದ ಮಹತ್ವ ಮತ್ತು ತರಬೇತಿ ಬಗ್ಗೆ ತಿಳಿಸಿ, ದೇಶದ ಎಲ್ಲ ಭಾಗದಲ್ಲೂ ಎಂಡೋಸ್ಕೋಪಿ ಶಿಬಿರಗಳು ಎಎಸ್ಐ ವತಿಯಿಂದ ನಡೆಯುತ್ತಿದ್ದು, ಇದರಿಂದ ಪ್ರಾಯೋಗಿಕವಾಗಿ ಎಂಡೋಸ್ಕೋಪಿ ಬಗ್ಗೆ ಕಲಿತು ಅವರ ಜಾಗದಲ್ಲಿ ಇದನ್ನು ರೋಗಿಗಳಿಗೆ ಪ್ರಾಯೋಗಿಕವಾಗಿ ರೋಗ ಪತ್ತೆ ಮಾಡಿ ಅದಕ್ಕೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗುತ್ತಾರೆ. ಹಾಗಾಗಿ ಈ 2 ದಿನದ ಕಾರ್ಯಾಗಾರದಲ್ಲಿ ನಾವು ಅವರಿಗೆ ತರಬೇತಿ ನೀಡುತ್ತೇವೆ ಎಂದು ತಿಳಿಸಿದರು. He has taken a lead and our present president, Dr. Prabhu Niyogi sir, has talked out the program so nicely that it will be run throughout the country in 15 centers. And almost this is, I think, the 4th session we are going to conduct today. And all the sessions are jam-packed and we have stopped our registrations from now. So I wish all the best. As a surgeon, endoscopist, I also feel personally it is very important that all surgeons should be trained for the minimum basic endoscopy, so that it helps in many ways, not only just for the diagnostic purpose, but for intraoperative assessment and sometimes for the localization of the regions, for assessment of the region, it is of great value. Even like surgery whenever you are doing LS cardiomyopathy, second completion of the process can be in our armamentarium, but also we have to be very cautious in not only learning it, in following it up. So that is one message, and exactly as Dr. Siddesh said, this was a colonoscopic perforation that happened during a colonoscopy last evening, and this was a OT sister who had this. There was a knuckle injury and there is necrosis of the sigmoid colon, and it has perforated from there. ಸರ್ಜನ್ ಡೈರೆಕ್ಟರ್ ಸಿಗ್ಮಾ ಹಾಸ್ಪಿಟಲ್ ಮೈಸೂರು. ಸಿಗ್ಮಾ ಹಾಸ್ಪಿಟಲ್ ವತಿಯಿಂದ ಇಂದಿನ ದಿನ ನಾವು ಒಂದು ಬಹಳ ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಕಾರ್ಯಕ್ರಮದ ಅಂಗ ಏನಪ್ಪ ಅಂತಂದರೆ, 16 ಜನ ಸರ್ಜನ್ಸು ಭಾರತ ದೇಶದ ವಿವಿಧ ಭಾಗದಿಂದ ಬಂದು ಇಲ್ಲಿ ಸೇರಿದ್ದಾರೆ. ಯಂಗ್ ಸರ್ಜನ್ಸ್ ಅವರು ನಮ್ಮಿಂದ ಇಲ್ಲಿ ಈ ಪ್ರೋಗ್ರಾಮ್ನಿಂದ ಎಂಡೋಸ್ಕೋಪಿ ವಿಷಯವಾಗಿ ಪ್ರವಚನ ಮತ್ತು ಪ್ರಾಕ್ಟಿಕಲ್ ಆಗಿ ಅವರು ಕಲಿಯುವಂತಹ ಒಂದು ಪ್ರಕ್ರಿಯೆ ಇವತ್ತು ಮತ್ತು ನಾಳೆ 2 ದಿನ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎಂಡೋಸ್ಕೋಪಿ ಅಂತ ಒಂದು ವಿಷಯವನ್ನು ಅವರು ಪರಿಗಣಿಸಿ ಅವರದರಲ್ಲಿ ನಿವೃತ್ತರಾಗಿ ಅವರವರ ಜಾಗಕ್ಕೆ ವಾಪಸ್ ಹೋಗಿ ಅದರಿಂದ ಹಲವಾರು ರೋಗಿಗಳಿಗೆ ಎಂಡೋಸ್ಕೋಪ್ ಮೂಲಕ ರೋಗವನ್ನು ಪತ್ತೆ ಹಚ್ಚುವುದಾಗಿ ಹಾಗೂ ಅದರ ಮೂಲಕ ಚಿಕಿತ್ಸೆಯನ್ನು ಕೊಡುವುದಕ್ಕೆ ಸಹಿತ ಅನುಕೂಲ ಆಗಲುವಂಥ ಒಂದು ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ಸಿಗ್ಮಾ ಆಸ್ಪತ್ರೆ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಇದು ಮುಖ್ಯವಾಗಿ ಭಾರತ ದೇಶದ ಎಲ್ಲ ಕಡೆ ನಡೆಯುವಂತಹ ಕಾರ್ಯಕ್ರಮವಾಗಿ ಅಸೋಸಿಯೇಷನ್ ಸರ್ಜನ್ಸ್ ಆಫ್ ಇಂಡಿಯಾ, ಭಾರತದ ಅಖಿಲ ಭಾರತ ಶಸ್ತ್ರಚಿಕಿತ್ಸಕರ ಸಂಘದ ವತಿಯಿಂದ ನಡೆದು ಬಂದಿರುವಂತಹ ಕಾರ್ಯಕ್ರಮ ಆಗಿದೆ. ಈ ಒಂದು ಸಂಘ ನಮ್ಮಲ್ಲಿ 38,000 ಜನ ಸರ್ಜನ್ಸ್ ಸೇರಿ ಮಾಡಿರುವಂತಹ ಒಂದು ಸಂಘ ಆಗಿದೆ. ಈ ಸಂಘದ ಅಧ್ಯಕ್ಷನಾಗಿ ಭಾರತ ದೇಶದ ಅಖಿಲ ಭಾರತ ಶಸ್ತ್ರಚಿಕಿತ್ಸಕರ ಸಂಘದ ಅಸೋಸಿಯೇಷನ್ ಸರ್ಜನ್ಸ್ ಆಫ್ ಇಂಡಿಯಾದ ಅಧ್ಯಕ್ಷನಾಗಿ ನಾನು 1922ನೇ ಇಸ್ವಿನಲ್ಲಿ ಸೇವೆ ಸಲ್ಲಿಸಿರುವುದಂತೂ ಇದು ಒಂದು ಮಹತ್ವವಾದ ಕಾರ್ಯ. ಈ ಸಮಯದಲ್ಲಿ 22ನೇ ಇಸ್ವಿನಲ್ಲಿ ನನ್ನ ಒಂದು ಆಸೆಯಲ್ಲಿ ಈ ಪ್ರೋಗ್ರಾಮ್ ನಾನೇನು ಹೇಳಿದೆ, ಎಂಡೋಸ್ಕೋಪಿನ ಸರ್ಜನ್ಸ್ಗಳಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋ ಒಂದು ನನ್ನ ಮನಸ್ಸಲ್ಲಿರುವಂಥ ಕಾರ್ಯಕ್ರಮವನ್ನು 22ನೇ ಇಸ್ವಿನಲ್ಲಿ ಅಖಿಲ ಭಾರತ ಶಸ್ತ್ರಚಿಕಿತ್ಸಾ ಅಂಗವಾಗಿ ಶುರು ಮಾಡಿದ್ದು ನಿಜ ಆಗಿ ಇವತ್ತಿನ ದಿವಸ ಈ ಥರ ಪ್ರೋಗ್ರಾಮ್ಗಳು ಇಂಡಿಯಾ ದೇಶದಲ್ಲಿ ಒಂದು ವರ್ಷದಲ್ಲಿ 15 ಸೆಂಟ್ರಲ್ಲಿ ಎಲ್ಲ ಕಡೆ ನಡೆದು ಬರುವಂತಹ ಒಂದು ವ್ಯವಸ್ಥೆ ಆಗಿದೆ.
ಒಟ್ಟು 20 ಪ್ರೋಗ್ರಾಮ್ಗಳನ್ನ ಈ ವರ್ಷ ನಾವು ಮಾಡ್ತಾಯಿದ್ದೀವಿ 2024ರಲ್ಲಿ. ಇವತ್ತಿನ ಹಾಲಿ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಬೋಲ್ ನ್ಯೋಗಿ ಅವರು ಈಗ ತಾನೇ ಈ ಕಾರ್ಯಕ್ರಮಕ್ಕೆ ವರ್ಚುವಲ್ ಆಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರು ಇರೋದು ಪ್ರಯಾಗ್ರಾಜಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮೋತಿಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಶಸ್ತ್ರಚಿಕಿತ್ಸಾ ಮುಖ್ಯಸ್ಥರಾಗಿದ್ದಾರೆ. ಅವರು ಅಲ್ಲಿಂದ ಸಹಿತ ಶುಭ ಹಾರೈಸಿ ವರ್ಚುವಲ್ ಆಗಿ ಈ ಕಾರ್ಯಕ್ರಮವನ್ನು ಚಾಲು ಕೊಟ್ಟಿದ್ದಾರೆ. ಹಾಗೆ ಡಾಕ್ಟರ್ ಪ್ರತಾಪ್ ಹೊರಟೆ ಅಂತ ಆನರಿ ಸೆಕ್ರೆಟರಿ ಆಫ್ ಆಲ್ ಇಂಡಿಯಾ ಅಸೋಸಿಯೇಷನ್ ಅವರು ಕೊಲ್ಲಾಪುರದಿಂದ ಇದಕ್ಕೆ ಶುಭವನ್ನು ಕೋರಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಹೀಗೆ ಇವರೆಲ್ಲರ ಸಹಕಾರದಿಂದ